ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸೊ ಈಗ ನಾವು ಕಂಟಿನ್ಯೂಷನ್ ಆಗಿ ಲರ್ನಿಂಗ್ ಸೀರೀಸ್ ಅಲ್ಲಿ ಇದ್ದೀವಿ. ಸೊ ಲರ್ನಿಂಗ್ ಸೀರೀಸ್ ಅಲ್ಲಿ ಡೈರೆಕ್ಷನ್ಸ್ ಗಳ ಬಗ್ಗೆ ಆಲ್ರೆಡಿ ನೀವು 2 ಪ್ಯಾಟರ್ನ್ ಡೈರೆಕ್ಷನ್ ಅನ್ನು ತಿಳ್ಕೊಂಡಿದ್ದೀರಿ. ಸೊ ಈಗ ಮಿಡ್ ಡೈರೆಕ್ಷನ್ ಅಲ್ಲಿ ಇದೀವಿ, ಅಂದ್ರೆ ಮಧ್ಯದಲ್ಲಿ ಇದ್ದೀವಿ. ಸೊ ನಾವು ಒಟ್ಟು 5 ಡೈರೆಕ್ಷನ್ ಇದೆ ಅಂತ ಹೇಳಿದ್ದೆ. ಆ 5ರಲ್ಲಿ ಆಲ್ರೆಡಿ 2 ಮುಗ್ದಿದೆ. ಈಗ ನಾವು 3ನೇದ್ರಲ್ಲಿ ಇದ್ದೀವಿ. ಸೊ ಈ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ನೀವು ಕ್ರಿಯೇಟ್ ಆಗಿ ತಿಳ್ಕೊಬೇಕಂತ ಹೇಳಿದ್ರೆ ಇದು ನಿಮಗೆ ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಸೊ ದಟ್ ಇಂಥ ಪ್ಯಾಟರ್ನ್ ಗಳನ್ನ ನೀವು ಕಲ್ತ್ಕೊಂಡ್ಬಿಟ್ರಿ ಅಂತ ಆದ್ರೆ ನೀವು ಇವತ್ತು ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ಗೆಸ್ ಮಾಡ್ಬಿಡ್ತೀರಿ. ಯಾವಾಗ ನೀವು ಮಾರ್ಕೆಟ್ ಅನ್ನು ಗೆಸ್ ಮಾಡಕ್ ಕಲ್ತ್ರಿ, ನೀವು ಅರ್ಧವಾಸಿ ನೀವು ಮಾರ್ಕೆಟ್ ಅಲ್ಲಿ ಗೆದ್ದಂಗೆ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲದೇನೆ ತುಂಬಾ ಜನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಆ ಸೀರೀಸಿಗೆ ಬರಲ್ಲ, ಯಾಕೆ ನೀವು ಬುದ್ಧಿವಂತರಿದ್ದೀರಿ. ಸೊ ನೀವು ಅರ್ಥ ಮಾಡ್ಕೊಂಡು ಮುಂದೋಗ್ತೀರಿ ಅಂತ ಹೇಳ್ತಾ ಇವತ್ತಿನ ಪ್ಯಾಟರ್ನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಪ್ಯಾಟರ್ನ್ ಏನಂತ ಹೇಳಿದ್ರೆ ಟಚ್ ಅಂಡ್ ಫಾಲ್. ನಿಮ್ಗೆ ಹೆಸರು ಕೇಳಿದಾಗಲೇ ಗೊತ್ತಾಗುತ್ತೆ, ಮುಟ್ಟಿದ ತಕ್ಷಣ ಬೀಳ್ಬೇಕು. ಟಚ್ ಅಂಡ್ ಫಾಲ್. ಸೊ ಈ ಪ್ಯಾಟ್ರನ್ ನಿಮಗೆ ಬೇಕಾದಷ್ಟರಲ್ಲಿ ಸಿಗುತ್ತೆ. ನಿಫ್ಟಿನಲ್ಲಿ ದಿನ ಒಂದು 20 ಟ್ರೇಡಿಂಗ್ ಡೇಸ್ ನಲ್ಲಿ ಒಂದು 5-6 ಟ್ರೇಡಿಂಗ್ ಡೇಸ್ ಇದೇ ರೀತಿ ಇರುತ್ತೆ. ಟಚ್ ಫಾಲ್ ಅಂತ ಇರುತ್ತೆ. ಈ ಟಚ್ ಅಂಡ್ ಫಾಲ್ ಅಂದ್ರೆ ಏನು, ಅದ್ರದ್ದು ಹೇಗೆ ಇರುತ್ತೆ, ಅದ್ರದ್ದು ಬಿಹೇವಿಯರ್ ಏನು ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಟಚ್ ಅಂಡ್ ಫಾಲ್ ಅಂದ್ರೆ ಏನಂತ ಹೇಳಿದ್ರೆ ಆಕ್ಚುಲ್ ಆಗಿ ಒಂದು ಜಾಗದಿಂದ ಮಾರ್ಕೆಟ್ ಅನ್ನ ಸೆಲ್ ಮಾಡಿರ್ತಾರೆ. ಆ ಸೆಲ್ ಮಾಡಿದ ಜಾಗಕ್ಕೆ ಮಾರ್ಕೆಟ್ ಹೋಗ್ತಾ ಇರುತ್ತೆ. ಸೊ ಹೋಗ್ತಾ ಇರ್ಬೇಕಾದ್ರೆ ನಾವೇನ್ ಥಿಂಕ್ ಮಾಡ್ತೀವಿ, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಥಿಂಕ್ ಮಾಡಿ ನಾವೇನಾದ್ರೂ ಕಾಲ್ ಬೈ ಮಾಡಕ್ ಹೋದ್ರೆ ನಾವು ಸಿಕ್ಕಾಕೊಳ್ತೀವಿ. ಯಾಕೆ ಅಂದ್ರೆ ಅದು ರೀಟೆಸ್ಟ್ಗೆ ಹೋಗ್ತಾ ಇರುತ್ತೆ. ಸೊ ರೀಟೆಸ್ಟ್ಗೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅದು ಪರ್ಟಿಕ್ಯುಲರ್ ಸೆಲ್ ಝೋನ್ ಅನ್ನ ಟಚ್ ಮಾಡ್ತಿದ್ದ ಹಾಗೆ ಮಾರ್ಕೆಟ್ ಅಲ್ಲಿಂದಲೇ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿಂದ ಹೋಗ್ಲಿಕ್ಕೆ 4 ಕ್ಯಾಂಡಲ್ ತಗೊಂಡಿದ್ರೆ ಫಾಲ್ ಆಗ್ಲಿಕ್ಕೆ ಖಾಲಿ 1 ಕ್ಯಾಂಡಲ್ ಸಾಕಾಗುತ್ತೆ. ಅಂಡ್ ಅದು ಹೆವಿ ಅಮೌಂಟ್ ಅಲ್ಲಿ ಕೊಟ್ಟಿರುತ್ತೆ. ನೀವು ತುಂಬಾ ಸಲ ನೋಡಿರ್ತೀರಿ, ಅದು ಏನ್ ಒಂದು ಕ್ಯಾಂಡಲ್ 100 ಪಾಯಿಂಟ್ ಕೊಟ್ಬಿಟ್ಟ, ಒಂದೇ ಕ್ಯಾಂಡಲ್ 60 ಪಾಯಿಂಟ್ ಇತ್ತು, ನಾನು ಅದು ಮಿಸ್ ಮಾಡ್ಕೊಂಡ್ವಿ. ಯಾಕೆ ನಾವು ಉಲ್ಟಾ ಕೂತಿರ್ತೀವಿ, ಕರೆಕ್ಟ್ ಅಲ್ವಾ? ಅದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಈ ಟಚ್ ಅಂಡ್ ಫಾಲ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿ, ಈಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲೊಂದು ಸೆಲ್ ಝೋನ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಸೆಲ್ ಝೋನ್ ಅಂದ್ರೆ ಏನು, ಬೈ ಝೋನ್ ಅನ್ನೋದು ಏನು ಅನ್ನೋದು ನಿಮ್ಗೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ. ಈಗ ಸದ್ಯಕ್ಕೆ ನೀವು ಇದನ್ನ ಸೆಲ್ ಝೋನ್ ಅಂತ ತಿಳ್ಕೊಳ್ಳಿ. ನಾವೀಗ ನಮ್ಮ ಕೋರ್ಸ್ ಅಲ್ಲೂ ಇದನ್ನೆಲ್ಲ ಹೇಳ್ಕೊಟ್ಟಿದೀವಿ. ಸೆಲ್ ಝೋನ್ ಅಂದ್ರೆ ಏನು, ಬೈ ಝೋನ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಲೈವ್ ಅಲ್ಲಿ ಅವ್ರಿಗೆ ಎಕ್ಸಾಂಪಲ್ ಸಮೇತ ತೋರಿಸ್ಕೊಡ್ತೀವಿ. ಸೊ ಈಗ ಏನಾಗುತ್ತೆ, ಮಾರ್ಕೆಟ್ ಇವಾಗ ಇಲ್ಲಿ ಓಪನ್ ಆಗಿರುತ್ತೆ. ಓಪನ್ ಆಗ್ತಿದ್ದಂಗೆ ಸ್ಟ್ರಾಂಗ್ ಆಗಿ ಹೈ ಬ್ರೇಕ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ನಾವೇನ್ ತಿಳ್ಕೊಳ್ತೀವಿ, ಇದು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ. ಆದ್ರೆ ನಾವು ಈ ಸೆಲ್ ಝೋನ್ ಅನ್ನ ಮರ್ತು ಬಿಟ್ಟಿರ್ತೀವಿ. ಆಸ್ ಸೂನ್ ಆಸ್ ಮಾರ್ಕೆಟ್ ಇಲ್ಲಿ ಬಂದು ಈಗ ಟಚ್ ಆಗ್ತಿದ್ದ ಹಾಗೆ ಅಲ್ಲಿಂದ ಸೀದಾ ಒಂದೇ ಕ್ಯಾಂಡಲ್ ಈ 3 ಕ್ಯಾಂಡಲ್ ಅನ್ನು ಮುಗಿಸೋ ಹಾಗೆ ದೊಡ್ಡದಾಗಿ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಸೊ ಇದು ನೀವು ತುಂಬಾ ಸಲ ನೋಡಿರ್ತೀರಿ. ಇದನ್ನೇ ಹೇಳೋದು ನಾನು ಟಚ್. ಇದನ್ನ ಟಚ್ ಆಗ್ತಿದ್ದಂಗೆನೆ ಫಾಲ್, ಇದು ಫಾಲ್ ಆಗುತ್ತೆ. ಓಕೆನಾ? ಇದು ಕ್ಲಿಯರ್ ಆಗಿ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ, ನಿಮಗೆ ಇದು ಹೈಯರ್ ಹೈ ಬ್ರೇಕ್ ಆಗ್ತಾ ಇರುತ್ತೆ. ಸೊ ನಾವು ಏನ್ ಹೇಳ್ತೀವಿ, ಇದನ್ನ ಪ್ಯಾಟ್ರನ್ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ. ಆದ್ರೆ ಇದು ಫಾಲ್ ಆಗುತ್ತೆ, ಹೌದು. ಆದರೆ ಈ ರ್ಯಾಲಿ ಅಂಡ್ ಈ ಫಾಲಿನ ಮಧ್ಯದಲ್ಲಿ ಅದು ಒಂದು ರಿಜೆಕ್ಷನ್ ಕ್ಯಾಂಡಲ್ ಅನ್ನ ತೋರಿಸುತ್ತೆ. ಅಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್, ಇಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್ ಅನ್ನ ತೋರಿಸುತ್ತೆ. ಈ ರಿಜೆಕ್ಷನ್ ಕ್ಯಾಂಡಲ್ ಅನ್ನ ನೋಡಿ ನಂತರ ಅದು ಫಾಲ್ ಆಗುತ್ತೆ. ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಬರೆಯೋಣ. ನಿಮಗೆ ಇದು ಗ್ರೀನ್ ಅಲ್ಲಿ ಇರುತ್ತೆ, ಇದು ಗ್ರೀನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಗ್ರೀನ್ ಅಲ್ಲಿ ಹೋಗ್ತಾ ಇರುವಂತಹ ಮಾರ್ಕೆಟ್ ಅಲ್ಲಿ ಸೆಲ್ ಝೋನ್ ಹತ್ರ ಬರಬೇಕಾದ್ರೆ ಒಂದು ಡೋಜಿ ಫಾರ್ಮೇಶನ್ ಅಥವಾ 2 ಡೋಜಿ ಫಾರ್ಮೇಶನ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಫಾಲ್ ಆಗುವಂಥದ್ದು. ಸೊ ಈಗ ನಮಗೆ ಏನ್ ಅರ್ಥ ಆಗ್ಬೇಕಂತ ಹೇಳಿದ್ರೆ, ಇದು ಸ್ಟಾಪ್ ಅಂಡ್ ಗ್ರೋ ಪ್ಯಾಟ್ರನ್ ಅಥವಾ ಟಚ್ ಅಂಡ್ ಫಾಲ್ ಪ್ಯಾಟ್ರನ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ಸ್ಟಾಪ್ ಅಂಡ್ ಗ್ರೋ ನಲ್ಲಿ ನಾವೇನ್ ಹೇಳಿದ್ದೀವಿ, ಅದು ಸ್ಟಾಪ್ ಆಗಿ ತಿರ್ಗಾ ಗ್ರೋ ಆಗ್ತಾ ಹೋಗುತ್ತೆ ಅಂತ. ಟಚ್ ಅಂಡ್ ಫಾಲ್ ಅಲ್ಲಿ ಏನ್ ಹೇಳ್ತಿದ್ದೀವಿ, ಟಚ್ ಆಗ್ತಿದ್ದಂಗೆ ಫಾಲ್ ಆಗುತ್ತೆ ಅಂತ. ಸೊ ಇದು ಯಾವ್ದಿದು, ಸ್ಟಾಪ್ ಅಂಡ್ ಗ್ರೋ, ಟಚ್ ಅಂಡ್ ಫಾಲ್ ಅಂತ ಹೆಂಗ್ ಕಂಡುಹಿಡಿಯೋದು ಈಗ ಅನ್ನೋದು ವಿಷಯ. ನಾನು ಏನ್ ಹೇಳಿದೆ, ಸ್ಟಾಪ್ ಅಂಡ್ ಗ್ರೋ ನಲ್ಲಿ ಒಂದು ಕ್ಯಾಂಡಲಿನ ಒಳಗೆ, ನಿಮ್ಗೆ ಏನೊಂದು ಕ್ಯಾಂಡಲ್ ನೀವು ಡ್ರಾ ಮಾಡಿರ್ತೀರೋ ಆ ಕ್ಯಾಂಡಲಿನ ಒಳಗೇನೆ ಅದು ಇರುತ್ತೆ, ಹೊರಗೆ ಬರಲ್ಲ, ಹೊರಗೆ ಬಂದು ಕ್ಲೋಸ್ ಕೊಡಲ್ಲ. ಅದನ್ನ ನಾವು ಸ್ಟಾಪ್ ಅಂಡ್ ಗ್ರೋ ಅಂತ ಹೇಳ್ಬೋದು. ಓಕೆನಾ? ಈ ಟಚ್ ಅಂಡ್ ಫಾಲ್ ಅಲ್ಲಿ ಏನಂತ ಹೇಳಿದ್ರೆ, ಟಚ್ ಆಗ್ತಿದ್ದಂಗೆ ಕಡ್ಡಿ ಮಾತ್ರ ಅಲ್ಲಿ ಇರುತ್ತೆ, ಬಾಡಿ ಲೋನಲ್ಲೇ ಕ್ಲೋಸ್ ಆಗ್ತಾ ಇರುತ್ತೆ.
ತಿರ್ಗಾ ಕಡ್ಡಿ ಬರುತ್ತೆ, ಬಾಡಿ ಲೋನಲ್ಲೇ ಕ್ಲೋಸ್ ಆಗ್ತಿರುತ್ತೆ. ಅಂದ್ರೆ ಈ ಕ್ಯಾಂಡಲಿನ ಕೆಳಗಡೆ ಇದು ಎರಡು ಫಾರ್ಮೇಶನ್ ಆಗುತ್ತೆ. ಈ ಎರಡು ಕ್ಯಾಂಡಲ್ ಏನು ಹೇಳಿದೀವಿ, ಈ ಎರಡು ಕ್ಯಾಂಡಲ್ ಕೆಳಗಡೆ ಫಾರ್ಮೇಶನ್ ಆಗುತ್ತೆ, ಮೇಲ್ಗಡೆ ಫಾರ್ಮೇಶನ್ ಆಗಲ್ಲ. ಈ ರೀತಿ ಕೆಳಗಡೆ ಫಾರ್ಮೇಶನ್ ಲೋನಲ್ಲಿ ಆದಾಗ ನಾವು ಗ್ರೋಗೆ ಕಾಯಬಾರ್ದು. ಗ್ರೋ ಅಂದ್ರೆ ಏನು, ಕಂಟಿನ್ಯೂಷನ್ ಇರ್ಬೇಕಲ್ವಾ. ಈ ಕಡೆ ಕ್ಲೋಸೇ ಕೊಡಲ್ಲ, ಈ ಕಡೆ ಕ್ಲೋಸೇ ಕೊಡಲ್ಲ. ಅವಾಗ ನಮಗೆ ಕ್ಲಿಯರ್ ಆಗುತ್ತೆ ಇದು ಮೇಲ್ಗಡೆ ಹೋಗ್ತಾ ಇಲ್ಲ, ಕೆಳಗೆ ಬರಕ್ ರೆಡಿ ಆಗ್ತಾ ಇದ್ದಾನೆ ಅಂತ. ಸೊ ಇದು ಫಾರ್ಮೇಶನ್ ಆಗ್ತಿದ್ದಂಗೆ ಇದರ ಲೋನಲ್ಲಿ ನಾವು ಬ್ರೇಕ್ಔಟ್ ಟ್ರೇಡ್ ಅನ್ನ ತಗೊಬಹುದು. ಸೊ ಬ್ರೇಕ್ಔಟ್ ಟ್ರೇಡ್ ತಗೊಂಡಾಗ ನಮಗೆ ಅದು ಒಳ್ಳೆ ರೀತಿಯ ರಿಸಲ್ಟ್ ಅನ್ನ ಕೊಡುತ್ತೆ. ಇದಕ್ಕೆ ಹೆಸರು ಟಚ್ ಅಂಡ್ ಫಾಲ್ ಅಂತ ಹೇಳಿ. ಸೊ ಈಗ ನಮ್ಮ ಕಂಟಿನ್ಯೂಷನ್ ಪ್ಯಾಟ್ರನ್ ಸ್ಟಾಪ್ ಅಂಡ್ ಗ್ರೋಗೂ ಈ ಟಚ್ ಅಂಡ್ ಫಾಲ್ಗೂ ವ್ಯತ್ಯಾಸ ಏನಂದ್ರೆ ಮೇನ್ ಆಗಿ ಕ್ಲೋಸಿಂಗ್. ಕಂಟಿನ್ಯೂಷನ್ ಅಂತ ಹೇಳಿದ್ರೆ ಆ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸ್ ಕೊಡಬೇಕು. ಟಚ್ ಅಂಡ್ ಫಾಲ್ ಅಂದ್ರೆ ಆ ಕ್ಯಾಂಡಲ್ಗಿಂತ ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು. ಇದೆರಡನ್ನ ನೆನ್ಪಿಟ್ಕೊಂಡ್ರಿ ಅಂತಾದ್ರೆ ನಿಮ್ಗೆ ಸ್ಟಾಪ್ ಅಂಡ್ ಗ್ರೋ ಮತ್ತೆ ಟಚ್ ಅಂಡ್ ಫಾಲ್ ಇರುವ ವ್ಯತ್ಯಾಸಗಳನ್ನ ನೋಡ್ಬೋದು. ಇದರಲ್ಲಿ ಈಗ 2-3 ಫೋಟೋಸ್ಗಳನ್ನ ಹಾಕ್ತಾ ಇದ್ದೀನಿ. ಆ 2-3 ಫೋಟೋಸ್ಗಳನ್ನು ನೋಡಿ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಗೊತ್ತಿಲ್ಲ ಅಂತ ಹೇಳಿದ್ರೆ ಬನ್ನಿ ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ಟೆಲಿಗ್ರಾಮ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಬೇಕು ಅಂತ ಹೇಳಿದ್ರೆ ಕೋರ್ಸ್ಗೆ ಬನ್ನಿ, ಕೋರ್ಸಲ್ಲಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಈ ಮಾರ್ಕೆಟ್ ಡೈರೆಕ್ಷನ್ ನ ಥರ್ಡ್ ಪಾರ್ಟ್ ಅಂದ್ರೆ ಥರ್ಡ್ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.